ಹುಡುಗ ಒಳ್ಳೆ ಬುದ್ಧು ಥರ ಇದ್ದಾನೆ. ಹಿಂಗೆ ನೋಡಿದ್ರೆ ನಾನು ಹೇಳಿದ ಮಾತೆಲ್ಲ ಕೇಳ್ತಾನೆ ಅಂತ ಅನ್ಸುತ್ತೆ. ನೋಡೋಣ. ಹಾಂ, ಕಾಫಿ ತಗೊಳ್ಳಿ ರಮೇಶ್. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, 15 ನಿಮಿಷ ಅಷ್ಟೇ. ಮತ್ತೆ ಬೇರೆ ಹುಡುಗ ನೋಡಕ್ಕೆ ಹೋಗಬೇಕಾಗಿದೆ. ಹೀಗಾಗಿ ಸ್ವಲ್ಪ ಬೇಗ ಬೇಗ ಮಾತುಕತೆ ಮುಗಿಸ್ಬಿಡೋಣ, ಆಗುತ್ತಾ? ಹಾಂ ಹಾಂ, ಖಂಡಿತ ಆಗತ್ತೆ. ಆದರೆ ನನಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಅಯ್ಯೋ ದೇವ್ರೇ, ನನಗೆ ದಿನಕ್ಕೆ ಒಂದು 8 ಸಲ ಕಾಫಿ ಕುಡಿಬೇಕು. ನಿಮಗೆ ಕಾಫಿ ಕುಡಿಯೋ ಅಭ್ಯಾಸನೇ ಇಲ್ಲ ಅಂತ ಹೇಳ್ತೀರಾ, ಹೇಗೆ? ಇದರಲ್ಲೇ ಮ್ಯಾಚೇ ಆಗೋಲ್ವಲ್ಲ. ಅಯ್ಯೋ, ಅದರಲ್ಲೇನು ಸಮಸ್ಯೆ ಏನಿಲ್ಲ. ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಕಾಫಿ ಮಾಡ್ಕೊಂಡು ಕುಡಿಬಹುದು. ಅದೇ ನನಗೆ ಅಭ್ಯಾಸ ಇಲ್ಲ, ನಮ್ಮ ಅಮ್ಮನಿಗೂ ಅಭ್ಯಾಸ ಇಲ್ಲ ಅಷ್ಟೇ. ಏನು, ಮದುವೆ ಆದಮೇಲೆ ನಿಮ್ಮಮ್ಮನೂ ನಮ್ಮ ಜೊತೆನೇ ಇರ್ತಾರೇನು? ಅಲ್ಲ, ನೀವೇನು ಮಾತಾಡ್ತಾ ಇದ್ದೀರಾ? ಹಾಂ, ಮದುವೆ ಆದಮೇಲೆ ನೀವು ನಮ್ಮ ಮನೆಗೆ ಬರ್ತೀರಾ ಅಲ್ವಾ? ನಮ್ಮಮ್ಮ ನಮ್ಮ ಮನೇಲಿ ಇಲ್ದಲೇ ಬೇರೆ ಕಡೆ ಎಲ್ಲ ಹೋಗೋಕ್ಕಾಗುತ್ತೆ? ನೋಡಿ, ನಮಗೆ ಬೇಕಾದಷ್ಟು ಆಸ್ತಿ ಇದೆ. 7 ತಲೆಮಾರು ಕೂತ್ಕೊಂಡು ತಿಂದ್ರೂ ಕರಗೋದಿಲ್ಲ, ಅಷ್ಟಿದೆ. ಅದು ಹಾಗಾಗಿ ನೀವು ಮನೆ ಅಳಿಯಾಗಿ ಬರೋದಾದರೆ ನನ್ನ ಒಪ್ಪಿಗೆ ಇದೆ. ನಿಮ್ಮ ತಾಯಿಗೆ ಬೇಕಾದರೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಿಕೊಡೋಣಂತೆ. ನೋಡಿ ರಾಗಿಣಿ, ಇದುವರೆಗೂ ನೀವು ಹೇಳಿದ ಮಾತುಗಳನ್ನ ನಾನು ತುಂಬ ತಾಳ್ಮೆಯಿಂದನೇ ಕೇಳಿಸ್ಕೊಂಡಿದ್ದೀನಿ. ಆದರೆ ನೀವು ನಮ್ಮ ತಾಯಿ ವಿಷಯದಲ್ಲಿ ಹೇಗೆ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ. ನಾವು ನಮಗೆ ಬರೋ ಆದಾಯದಲ್ಲಿ ಸುಖವಾಗಿದ್ದೀವಿ. ನಮ್ಮ ಮನೆಗೆ ನೀವು ಬಂದು ಹೊಂದ್ಕೊಳ್ಳೋದಾದರೆ ಮಾತುಕತೆ ಮುಂದುವರಿಸೋಣ, ಇಲ್ಲ ಅಂದರೆ ಬೇಡ. ನೋಡಿ, ನನ್ನ ಮನೇಲಿ ನಾನು ಒಬ್ಬಳೆ ಮಗಳು. ನನಗೆ ಯಾರ ಜೊತೆನೂ ಹೊಂದ್ಕೊಂಡು ಅಭ್ಯಾಸ ಇಲ್ಲ. ಇದಕ್ಕೆ ಒಪ್ಪಿಗೆ ಇದ್ದರೆ ಮಾತು ಮುಂದುವರಿಸೋಣ, ಇಲ್ಲ ಅಂದರೆ ಬೇಕಾಗಿಲ್ಲ. ಇಲ್ಲ, ಇದು ನನಗೆ ಹೊಂದಿಕೆ ಆಗೋದಿಲ್ಲ ಅಂತಲೇ ಅನ್ನಿಸ್ತಾ ಇದೆ. ನೀವು ನಿಮಗೆ ಇಷ್ಟವಾದ ಸಂಬಂಧನ ನೋಡ್ಕೊಳ್ಬಹುದು. ನಾನೇನು ಬರ್ತೀನಿ? ನಮ್ಮ ಮನೆಗೆ ಬಂದು ಕೂತ್ಕೊಂಡು ತಿನ್ನೋ ಪುಣ್ಯ ನಿಮಗಿಲ್ಲ. ಬಿಲ್ಲು ನಾನೇ ಕೊಟ್ಟು ಹೋಗಿರ್ತೀನಿ. ನೀನು ಬೇಕಿದ್ರೆ ಕಾಫಿ ಕುಟ್ಕೊಂಡು ಮನೆಗೆ ಹೋಗು. ಏನಿದು, ಹುಡುಗಿರು ಹೀಗೂ ಇರ್ತಾರಾ? ಇಂಥವ್ರನ್ನೆಲ್ಲ ನಾವು ಮದುವೆ ಮಾಡಿಕೊಂಡ್ರೆ ಸಂಸಾರ ಹೇಗಪ್ಪ ನಡೆಸೋದು ಅನಿಸುತ್ತೆ. ಏ ಅಲ್ಲ ಕಣಪ್ಪ, ನೀ ಯಾರು ಬಂದು ಏನೋ ನಂಗೆ ಗೊತ್ತಿಲ್ಲ. ಆದ್ರೂ ತಪ್ಪು ತಿಳ್ಕೊಬೇಡ. ನಿಮ್ಮಿಬ್ಬರು ಮಾತು ಕೇಳಿಸ್ಕೊಂಡು ನಾನು ಅದು ನಮ್ಮ ಯಜಮಾನ್ರ ಕಾಯ್ತಾ ಕುಂತಿದ್ದಿ. ಏನು ಮಾಡೋದು, ನೀವಿಬ್ಬರು ಮಾತಾಡ್ತಿದ್ದಿದ್ದೆಲ್ಲ ಕಿವಿ ಬಿತ್ತು. ನೋಡು, ಅವಳು ಹೋಗಿದ್ದು ಒಳ್ಳೆಯದೇ ಆಯಿತು. ಈ ಸಂಬಂಧ ಎಲ್ಲ ಸರಿಯಾಗಿ ಹಾಕಿಲ್ಲ ನಿನಗೆ. ನೀನು ನೋಡಿದ್ರೆ ಒಳ್ಳೆ ಹುಡ್ಕೊಂತರ ಕಾಣ್ತಿದ್ದಿ. ಅದು ಯಾಕಬೇಕು? ಅವ್ರು ಸಾವುಕಾರದೇನು ಯಾರದೇನು? ಇಂಥ ಹುಡುಗಿರೆಲ್ಲ ಈ ಹೆಂಗಸ್ರು ಕುಲಕ್ಕೆ ಅವಮಾನ, ಕಪ್ಚುಕ್ಕೆ ಇದ್ದಂಗೆ. ಹೆಂಗೆ ಮಾತಾಡ್ತಾಳೆ ನೋಡು. ನೋಡಪ್ಪ, ನಾನು ಕೂಡ ಕೇಳಿಸ್ಕೊಂಡೆ ಆ ಹುಡುಗಿ ಮಾತನ್ನ. ಅಯ್ಯೋ ದೇವ್ರೇ, ಎಷ್ಟು ಚಂಬ ಈಗಿನ ಕಾಲದ ಹುಡುಗಿರಿಗೆ. ಆದರೂ ಎಲ್ಲರೂ ಹಾಗಿರೋದಿಲ್ಲ. ನಿನ್ನ ಸ್ವಭಾವಕ್ಕೆ ತಕ್ಕಂಥ ಹುಡುಗಿ ಸಿಗ್ತಾಳೆ, ಸುಮ್ಮನಿರು. ಬೇಜಾರು ಮಾಡ್ಕೋಬೇಡ. ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ನೋಡಪ್ಪ, ನಾನೇನು ತುಂಬ ಸುಖವಾಗಿದ್ದೀನಿ ಅಂತ ತಿಳ್ಕೊಬೇಡ. ನನ್ನ ಹೆಂಡ್ತಿನೂ ನನಗೆ ಡೈವೋರ್ಸ್ ಕೊಟ್ಟು ಹೊರಟೋಗ್ಬಿಟ್ಟಿದ್ದಾಳೆ, ಆಯಿತಾ? ನಾನು ಇಂಥದ್ದನ್ನೆಲ್ಲ ನೋಡಿ ನೋಡಿ ಈಗ ಸಮಾಧಾನವಾಗಿ ಸಂತೋಷವಾಗಿರೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಸಾಕಷ್ಟು ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಆದಷ್ಟು ಒಳ್ಳೆ ಹುಡುಗಿ ನೋಡಿ ಮಾಡ್ಕೊಳಪ್ಪ. ಹಳ್ಳಕ್ಕೆ ಬಿದ್ದ ಮೇಲೆ ಎದ್ದೇಳೋದು ಭಾಳ ಕಷ್ಟ ಕಷ್ಟ. ನೀವು ಅಂಜ ಒಸಿ ಬರೋದು ಲೇಟಾಗೋಯ್ತು. ಏನಾದರೂ ಮಾಡೋಣ.